ಚಂದ್ರಮುಖಿ ಮೂವಿ, ವೆಂಕಟಾಪುರಂ ಪ್ಯಾಲೇಸ್. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆಲ್ಲ ಸಮ್ಮರ್ ವೆಕೇಷನ್ಸ್ ಇರೋದ್ರಿಂದ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಾವು ಇದೇ 2 ವರ್ಷದಿಂದ ಅಂದ್ಕೊಂಡಿರೋದೇನು ಅಂತಂದರೆ, ಮಕ್ಕಳಿಗೆ ಸಮ್ಮರ್ ವೆಕೇಷನ್ಸ್ ಬಂದಾಗ ಎಲ್ಲಾದರೂ ಹೋಗಿ ಬರೋಣ, ಕಂಪಲ್ಸರಿ ಸಮ್ಮರ್ ವೆಕೇಷನ್ಸ್ಗೆ ಒಂದು ಟ್ರಿಪ್ ಹೋಗಿ ಬರೋಣ ಅನ್ನೋದು ಒಂದು ಅಂದ್ಕೊಂಡಿರೋದು. ಲಾಸ್ಟ್ ಇಯರು ಹೋಗಿದ್ವಿ, ನೀವೆಲ್ಲ ವ್ಲಾಗ್ಸಲ್ಲಿ ನೋಡಿರ್ತೀರ. ಈ ವರ್ಷ ಎಲ್ಲಿ ಹೋಗ್ತಿದ್ದೀವಿ ಏನು ಅದೆಲ್ಲ ಈಗ ಮುಂದೆ ತೋರಿಸ್ತಾ ಹೋಗ್ತೀನಿ. ಏಕೆಂದರೆ ಅವರು ವರ್ಷ ಪೂರ್ತಿ ಓದು, ಬರೀ ಎಕ್ಸಾಮು, ಟೆನ್ಷನ್ನು ಅದರಲ್ಲೇ ಇರ್ತಾರಲ್ವ. ಹಾಗಂತ ಮಧ್ಯೆ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ ಅಂತಲ್ಲ, ಎಲ್ಲ ಕಡೆ ಹೋಗ್ತಾ ಇರ್ತಿದ್ವಿ. ಅಂದರೆ ಊರಿಗೆ ಹೋಗ್ತಾ ಇದ್ವಿ, ಹಬ್ಬಗಳಿರ್ಬೋದು ಅಥವಾ ದೇವಸ್ಥಾನ ಇರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಅಥವಾ ಔಟಿಂಗ್ ಎಲ್ಲ ಹೋಗ್ತಾ ಇದ್ವಿ. ಈ ಥರ ಲಾಂಗ್ ಟ್ರಿಪ್ ಹೋಗಿರಲ್ಲ, ಏಕೆಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ಲಾಂಗ್ ಟ್ರಿಪ್ ಅಂದರೆ ರಜೆ ಎಲ್ಲ ಹಾಕ್ಸಿ ಕರ್ಕೊಂಡು ಹೋಗೋದು ರೇರು. ಅದಕ್ಕೋಸ್ಕರ ಈ ಥರ ಸಮ್ಮರ್ ವೆಕೇಷನ್ಸ್ ಇದ್ದಾಗ ಮಿಸ್ ಮಾಡದೆ ಈ ಥರ ಲಾಂಗ್ ಟ್ರಿಪ್ಗೆ ಹೋಗಬೇಕು ಅನ್ನೋದು 2-3 ವರ್ಷದಿಂದ ಇದೇ ಥರ ಫಾಲೋ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದೇ ಥರ ಈ ವರ್ಷವೂ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ. ಹೈದರಾಬಾದ್ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಾಗೋಂಥದ್ದು ಯಾವುದು ಅಂತಂದರೆ, ವರ್ಲ್ಡ್ ಲಾರ್ಜೆಸ್ಟ್ ಫಿಲ್ಮ್ ಸಿಟಿ ರಾಮೋಜಿ ಫಿಲ್ಮ್ ಸಿಟಿಗೆ ಬಂದಿದ್ದೀವಿ. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6-6:30 ಹೊರಟಿದ್ದಕ್ಕೆ ಈವ್ನಿಂಗ್ ಅಂದರೆ ನೈಟೇ ಆಗಿತ್ತು. 6:30, 7 o'clockಗೆ ನಾವು ರಾಮೋಜಿ ಫಿಲ್ಮ್ ಸಿಟಿ ಮೇನ್ ಎಂಟ್ರೆನ್ಸ್ ಹತ್ರ ರೀಚ್ ಆದ್ವಿ. ಅದಾದಮೇಲೆ ಅಲ್ಲಿಗೆ ನಿಯರ್ ಆಗಿದ್ದರೆ ನಾವು ನಾಳೆ ಅಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಅದಕ್ಕೆ ಆಪೋಸಿಟಲ್ಲೇ ಇರುವಂತಹ ವಿಜಯರ್ ಹೋಟೆಲ್ಸಲ್ಲಿ ರೂಮ್ಸ್ ಬುಕ್ ಮಾಡಿದ್ವಿ. ನಮ್ಮ ಜೊತೆ ದೊರೆಯವ್ರ ಫ್ರೆಂಡ್ ಫ್ಯಾಮಿಲಿನೂ ಕೂಡ ಬಂದಿದ್ರು. ಅಂದರೆ ಅವ್ರವ್ರ ಓನ್ ವೆಹಿಕಲಲ್ಲಿ ನಾವು ಒಟ್ಟಿಗೆ ಲಾಂಗ್ ಟ್ರಿಪ್ಗೆ ಹೋಗಿರೋದು. ರೂಮ್ಸ್ ಎಲ್ಲ ಚೆನ್ನಾಗಿತ್ತು, ಡಬಲ್ ಬೆಡ್ ಮತ್ತು AC ಇತ್ತು, ಜೊತೆಗೆ TV ಕೂಡ ಪ್ರೊವೈಡ್ ಮಾಡಿದ್ರು. ನೈಟ್ ಡಿನ್ನರ್ ಮುಗಿಸಿ ರೆಸ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಫಿಲ್ಮ್ ಸಿಟಿಗೆ ಬಂದಿದ್ದೀವಿ. ಇವಾಗ ಬೆಳಿಗ್ಗೆನೆ ಬಂದು ಇಲ್ಲೇ ತಿಂಡಿ ತಿನ್ನೋಣ ಅಂತ ಇಟ್ಟಿದ್ದೀವಿ. ಹೆಂಗಿದೆ ರೀ ಎಕ್ಸೈಟ್ಮೆಂಟು? ಭೀಷ್ಮ, ನಾನು ಇಲ್ಲಿ ರೆಡಿಯಾಗಿದ್ದೀನಿ. ಎಂಟ್ರೆನ್ಸಲ್ಲಿ ನಾವು ಲೈಟ್ಸ್, ಕ್ಯಾಮೆರಾ, ಸೆಲೆಬ್ರೇಷನ್ ಅನ್ನೋವಂಥ ಬೋರ್ಡ್ ನೋಡಿಕೊಂಡು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ವೆಹಿಕಲ್ಸ್ನ ಈ ಸೈಡ್ ಇದೆಯಲ್ಲ, ಲೆಫ್ಟ್ ಸೈಡು ಇದಿಷ್ಟು ಪಾರ್ಕಿಂಗ್ ಏರಿಯಾ. ಇಲ್ಲಿ ಪಾರ್ಕ್ ಮಾಡಿ ಅದಾದಮೇಲೆ ಮೂವ್ ಆಗಬೇಕು. ಅಲ್ಲೊಂದು ನಮ್ಮದು ಟಿಕೆಟ್ಗಳನ್ನ ತೋರಿಸಿ ಅಲ್ಲಿಂದ ಒಂದು ಬಸ್ ಬರುತ್ತೆ, ಅಲ್ಲಿಂದ ಪಿಕಪ್ ಮಾಡಿ ನೆಕ್ಸ್ಟ್ ಡ್ರಾಪ್ ಮಾಡ್ತಾರೆ. ಇನ್ನು ನಾನು ಆಗಲೇ ಹೇಳಿದ್ನಲ್ಲ, ನಾವೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿದ್ದೀವಿ ಅಂತ. ಎಲ್ಲರೂ ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ರಾಮೋಜಿ ಫಿಲ್ಮ್ ಸಿಟಿಗೆ ಬಂದ್ವಿ. ಫಸ್ಟು ಇಲ್ಲಿ ತಿಂಡಿ ತಿಂದ್ಕೊಂಡು ಅದಾದಮೇಲೆ ರೌಂಡ್ಸ್ಗೆಲ್ಲ ಹೋಗಬೇಕು. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟು ತಿಂಡಿ ತಿಂದ್ಕೊಂಡು ಅದಾದಮೇಲೆ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅದಾದಮೇಲೆ ಲಗೇಜ್ ಚೆಕ್ಕಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಒಂದೊಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ನಾವು ಸ್ಟಿಕ್ ಮಾಡಿಕೊಂಡು ಅದಾದಮೇಲೆ ನಾವು ಬಸ್ಸಲ್ಲಿ ಹೊರಡಬೇಕು. ಈ ಬಸ್ಸಿಂದ ನಾವು ಸ್ಟಾಪ್ ಇರುತ್ತೆ, ಅಲ್ಲಿ ತನಕ ನಾವು ಈ ಬಸ್ಸಲ್ಲಿ ಹೋಗ್ಬೇಕು. ಈ ಥರ ವೈಟ್ ಬಸ್ ಸಿಗುತ್ತೆ, ಅಲ್ಲಿಂದ ನಾವು ಎಂಟ್ರಿ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಬ್ರು ಫುಲ್ ಎಂಜಾಯ್ಮೆಂಟಲ್ಲಿ, ಎಕ್ಸೈಟ್ಮೆಂಟಲ್ಲಿ ಕೂತ್ಕೊಂಡವ್ರೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್. ಅಂದಾಗೆ ನಾನು ಟಿಕೆಟ್ ಪ್ರೈಸ್ ಹೇಳಿಲ್ಲ. ಟಿಕೆಟ್ ಪ್ರೈಸು ವೀಕೆಂಡು ಮತ್ತು ವೀಕ್ ಡೇಸಲ್ಲಿ ವೇರಿ ಆಗುತ್ತೆ. ಅಂದರೆ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ವೀಕ್ ಎಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು 200-300 ರುಪೀಸ್ ವೇರಿ ಆಗುತ್ತೆ. ಜೊತೆಗೆ ಅಡಲ್ಟ್ಸ್ಗೆ 1800 ಇದ್ದರೆ ಮಕ್ಳುಗಳಿಗೆ 1600 ಇರುತ್ತೆ ಟಿಕೆಟ್ ಪ್ರೈಸು. ಅದರಲ್ಲೂ ಕಾಂಬೋ ಇರುತ್ತೆ, ಅಂದರೆ ಬೇರೆ ಬೇರೆ ಪ್ಯಾಕೇಜ್ಗಳಿರುತ್ತೆ. ವಿತ್ ಬ್ರೇಕ್ಫಾಸ್ಟು, ಲಂಚು ಅದೆಲ್ಲನೂ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ ಅಂದರೆ ಅದಕ್ಕೇ ಕಾಸ್ಟ್ ಬೇರೆ ಇರುತ್ತೆ. ನಿಮ್ಗೆ ಯಾವ ಪ್ಯಾಕೇಜ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಟಿಕೆಟ್ ಬುಕ್ಕಿಂಗ್ನ ನಾವು ರಾಮೋಜಿ ಫಿಲ್ಮ್ ಸಿಟಿ ವೆಬ್ಸೈಟಿಂದನಾದರೂ ಮಾಡ್ಬೋದು, ಅಥವಾ ನಾವು ಹೋಟೆಲಲ್ಲಿ ಸ್ಟೇ ಮಾಡಿರ್ತೀವಲ್ವ ಅಲ್ಲಿಂದನೂ ನಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಡ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆ ಥರ ಮಾಡ್ಕೋಬೋದು. ಈಗ ನಾವು ನೆಕ್ಸ್ಟ್ ಸ್ಟಾಪ್ಗೆ ರೀಚ್ ಆಗ್ತಿದ್ದೀವಿ. ಜೊತೆಗೆ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದು ಮೊಘಲ್ ಗಾರ್ಡನ್, ಮತ್ತು ಇದನ್ನ ಮೈಸೂರು ಬೃಂದಾವನ್ ಗಾರ್ಡನ್ ಅಂತಲೂ ಕರೀತಾರೆ. ಶೂಟಿಂಗ್ಸ್ ಪ್ಲೇಸ್ ಇದು ತುಂಬ ಚೆನ್ನಾಗಿತ್ತು. ಇದನ್ನು ಮೊಘಲ್ ಗಾರ್ಡನ್ ರೆಪ್ಲಿಕಾ ರೀತಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇಲ್ಲಿ ಹೇಳೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗಲೇ ನಿಮ್ಗೆ ಅದ್ರದ್ದು ಫೀಲಿಂಗ್ಸ್ ಗೊತ್ತಾಗೋದು. ಈಗ ನಾವು ನೆಕ್ಸ್ಟ್ ರೆಡ್ ವಿಂಟೇಜ್ ಬಸ್ ಇದು, ಇದರಿಂದ ನಾವು ಮೇನ್ ಎಂಟ್ರೆನ್ಸ್ ಅಂದರೆ ಯುರೇಕಾ ಅಂತ ಹೇಳಿದ್ನಲ್ಲ ಆ ಸ್ಟಾಪಿಗೆ ರೀಚ್ ಆಗ್ತೀವಿ. ಈ ರೆಡ್ ಬಸ್ಸಲ್ಲಿ ಈಗ ಹೊರಡ್ತಾ ಇದ್ದೀವಿ. आपका टूर स्टार्टिंग एंड एंडिंग पॉइंट यहाँ से होगा.
Again on your right side, look at your right side, the blue color Gagazin face called Pandustan. In Pandustan, Borasura, rain dance and mini circus show in ಇದು Tokyo. 1996 ಅಲ್ಲಿ ಓಪನ್ ಆಗಿತ್ತು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಅಂದ್ರೆ ಲಾರ್ಜೆಸ್ಟ್ ಫಿಲ್ಮ್ ಸ್ಟುಡಿಯೋ ಕಾಂಪ್ಲೆಕ್ಸ್ ಅಂತ. ನಾವು ಇದೆ ಫಸ್ಟ್ ಟೈಮ್ ಹೈದರಾಬಾದ್ ಬಂದಿರೋದು, ಜೊತೆಗೆ ಫಿಲ್ಮ್ ಸಿಟಿ ನೋಡ್ತಾ ಇರೋದು. ಇದು ನಮ್ಮ ರೈಟ್ ಸೈಡ್ ಅಲ್ಲಿ ಇರೋದು ಆಗ್ಲೇ ಹೇಳಿದ್ನಲ್ಲ ಮೊಘಲ್ ಗಾರ್ಡನ್ ಅಂತ. ಇದು ರಾಯಲ್ ವೆಡ್ಡಿಂಗ್ಸ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಮತ್ತೆ ಫಿಲ್ಮ್ ಶೂಟ್ಸ್ಗೆ ತಗೋತಾರೆ. ಜೊತೆಗೆ ಇದು ಇಲ್ಲಿದೆಯಲ್ಲ, ಇದು ಸಿಯಾರಾ ಗಾರ್ಡನ್ ಅಂತ. ಇದು ಡರ್ಟಿ ಪಿಕ್ಚರ್ ಹಿಂದಿ ಫಿಲಮ್ದು ಉಲಾಲಾ ಉಲಾಲಾ ಸಾಂಗ್ ನ ಶೂಟ್ ಮಾಡಿದಂತೆ ಇದು. ಈಗ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಫೌಂಟೇನು, ಏಂಜಲ್ ಫೌಂಟೇನು ಇದೆ, ಬಿಗ್ಗೆಸ್ಟ್ ಫೌಂಟೇನ್ ಇನ್ ರಾಮೋಜಿ ಫಿಲ್ಮ್ ಸಿಟಿ. ಅದಾದ್ಮೇಲೆ ಇದು ಲೈಮ್ ಲೈಟ್ ಗಾರ್ಡನ್. ನೆಕ್ಸ್ಟ್ ಇದು ಕಾಜೋಲ್ ಗಾರ್ಡನ್. ಹಾಗೇನೆ ಇಲ್ಲಿ ಹೀರೋಯಿನ್ ಕಾಸ್ಟ್ಯೂಮ್ಸ್ಗೆ ಕಲರ್ಗೆ ಮ್ಯಾಚ್ ಆಗೋ ರೀತಿ ಇಲ್ಲಿ ಫ್ಲವರ್ಸ್ ನ ಅರೇಂಜ್ ಮಾಡಿ ಶೂಟ್ ಮಾಡ್ತಾರೆ. ನೆಕ್ಸ್ಟ್ ಇದು ಜಗ್ ಫೌಂಟೇನ್, ಕ್ರಿಶ್ ಮೂವಿನಲ್ಲಿ ಇಲ್ಲಿ ಶೂಟ್ ಮಾಡಿರೋದು, ಋತಿಕ್ ರೋಷನ್ ಫಿಲಮ್ ಅಲ್ಲಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರೋದು ಚಂದ್ರಮುಖಿ ಮೂವಿ ವೆಂಕಟಚಲಂಪುರಂ ಪ್ಯಾಲೇಸ್. ಇದು ಈ ಬಿಲ್ಡಿಂಗ್ ಗಳೆಲ್ಲ ನೋಡ್ತಾ ಇದ್ರೆ ಫಿಲಮ್ ಅಲ್ಲಿ ನಾವು ರಿಯಲ್ ಆಗಿ ಇಷ್ಟು ದೊಡ್ಡ ಮನೆನೇ ಮಾಡಿದಾರೇನೋ ಅಂತ ಅನ್ಬೇಕು. ಆದ್ರೆ ಇಲ್ಲಿ ನೋಡಿದಾಗ ಗೊತ್ತಾಯ್ತು ಎಷ್ಟು ತರ ವೆರೈಟಿ ಆಗಿ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬಿಲ್ಡಿಂಗ್ ಗೆ ವೈಟ್ ಪೇಂಟ್ ಮಾಡಿದ್ರೆ ಪ್ಯಾಲೇಸು, ಅಥವಾ ಬೇರೆ ತರ ಚೇಂಜ್ ಮಾಡಿದ್ರೆ ಮಸೀದಿನೂ ಆಗುತ್ತೆ. ಇದು ಗಂಗೂಬಾಯಿ ಫಿಲಮ್ದು ಶೂಟಿಂಗ್ ಸ್ಪಾಟ್ ಅಂತೆ ಇದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇದು ಮಾರ್ಟಿನ್ ಮೂವಿ ಶೂಟಿಂಗ್ ಸ್ಪಾಟ್. ಅದಾದ್ಮೇಲೆ ನೆಕ್ಸ್ಟ್ ಅದೇ ತರ ಒಂದಷ್ಟು ಬಿಲ್ಡಿಂಗ್ಸ್ಗಳನ್ನ ನೋಡ್ಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ 3 ಬಿಲ್ಡಿಂಗು, ಇದು ಫ್ಲೆಕ್ಸಿಬಲ್ ಹೌಸಸ್ ಅಂತೆ. ಅಂದ್ರೆ ಹೀರೋ, ಹೀರೋಯಿನ್, ಕಾಮಿಡಿಯನ್ ಅವರೆಲ್ಲ ಫಾರಿನ್ ಲೊಕೇಶನ್ ಅಲ್ಲಿ ಇದ್ದಾರೆ, ಇಂಡಿಯನ್ ಲೊಕೇಶನ್ ಅಲ್ಲಿ ಇದ್ರೆ ಅಂದ್ರೆ ಅದನ್ನ ಚೇಂಜಸ್ ಮಾಡಿ ಶೂಟಿಂಗ್ ಮಾಡ್ತಾರಂತೆ. ನೆಕ್ಸ್ಟ್ ಇದು ಪುಷ್ಪರಾಜ್ ಮೂವಿಲಿ ಶೂಟ್ ಮಾಡಿರೋ ಅಂತ ಸ್ಪಾಟ್. ಅಂದ್ರೆ ಮಾರ್ಕೆಟ್ ಸೀನ್ಸ್ ಇರ್ಬೋದು, ಬಿಸಿ ಸ್ಟ್ರೀಟ್ಸ್ ಇರ್ಬೋದು, ಆ ತರದಕ್ಕೆ. ಇದು ಸೌತ್ ಇಂಡಿಯನ್ ಮೂವೀಸ್ದು ವಿಲೇಜ್ ಸೆಟ್ಗಳು. ಇವೆಲ್ಲಾನು ಕೂಡ ಕಾರ್ಬೋರ್ಡ್ ಅಲ್ಲಿ ಮತ್ತೆ POP ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ಒಂದೊಂದ್ ಕಡೆನೂ ಒಂದೊಂದ್ ರೀತಿ ಕಾನ್ಸೆಪ್ಟ್. ಈಗ ನಾವು ನೆಕ್ಸ್ಟ್ ಜೈಲಿಗೆ ಹೋಗ್ತಾ ಇದೀವಿ. ಸೆಂಟ್ರಲ್ ಜೈಲ್ ಅಂತ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ. ಅದು ಕಾನ್ಸೆಪ್ಟ್ ವೈಸ್ ಯಾವ ಊರು ಎಲ್ಲಿ ಏನದನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ಕೈದಿಗಳನ್ನೂ ಅಷ್ಟೇ ಶೂಟಿಂಗ್ ಟೈಮ್ ಅಲ್ಲಿ ಆರ್ಟಿಸ್ಟ್ ಗಳನ್ನ ಇಟ್ಟು ರಿಪ್ಲೇಸ್ ಮಾಡಿ ಮಾಡ್ತಾರೆ. ಇದು ಮಹಾಭಾರತ ಕಾನ್ಸೆಪ್ಟ್ ಮಾಡಿರೋ ಅಂತ ಒಂದು ಕಿಂಗ್ಡಮ್ ಸೆಟ್ಟು. ತುಂಬ ಚೆನ್ನಾಗಿತ್ತು, ರಿಯಲಿಸ್ಟಿಕ್ ಆಗಿತ್ತು. ಮತ್ತು ಕೃಷ್ಣ ರಾಜಸಭೆ ಎಲ್ಲ ನೋಡಿದ್ವಿ. ಅಲ್ಲಿಂದ ನಾವು ಇವಾಗ ಮೇಜರ್ ಮೂವಿ ಸೆಟ್ ಆಗಿರೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ DDLJ ಫಿಲಮು, ಕನ್ನಡ ಫಿಲಮಲ್ಲಿ ರನ್ನ ಫಿಲಮ್ ಶೂಟಿಂಗ್ ಆಗಿರೋದು. ಇನ್ನೊಂದಷ್ಟು ಫಿಲಮ್ಸ್ ಎಲ್ಲ ಇಲ್ಲಿ ಶೂಟಿಂಗ್ ಮಾಡಿದ್ರು. ಹಾಗೆಯೇ ಅಲ್ಲೊಂದು ರೀಲ್ಸ್ ಮಾಡಿಕೊಂಡು ಅದಾದಮೇಲೆ ಮೇಯ್ನ್ ಅಟ್ರಾಕ್ಷನ್ ಆಗಿರುವಂತಹ, ಜೊತೆಗೆ ಐಕಾನಿಕ್ ಮೂವಿ ಸೆಟ್ ಆಗಿರುವಂತಹ ಬಾಹುಬಲಿ ಸೆಟ್ಗೆ ಬಂದಿದ್ದೀವಿ ಇವಾಗ. ಇದೇ ನೋಡಿ ಬಾಹುಬಲಿ ಫಿಲಮಲ್ಲಿ ನಾವು ನೋಡುವಂತಹ ಕಿಂಗ್ಡಮ್ದು ಒಂದು ಮಾಡೆಲ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಇದನ್ನೇ ಅವರು ದೊಡ್ಡದಾಗಿ ತೋರಿಸಿ ನಮಗೆ ಎಷ್ಟು ಕ್ರಿಯೇಟಿವ್ ಆಗಿ ಫಿಲಮ್ನ ಮೇಕಿಂಗ್ ಮಾಡ್ತಾರಲ್ವಾ. ಇದನ್ನ ಅವರು ಕಾರ್ಬೋರ್ಡ್ ಶೀಟ್ ಮತ್ತೆ ಥರ್ಮೋಕೋಲಿಂದ ಮಾಡಿದ್ದಾರೆ. ಬಾಹುಬಲಿ ಸೆಟ್ಗೆ ಎಂಟ್ರಿ ಆಗ್ತಾ ಇದೀವಿ. ಆಲ್ರೆಡಿ ಅವರು ಫಿಲಮ್ ಸಿಟಿ. ಇನ್ನೊಂದೇನಂದ್ರೆ ಸಖತ್ ಬಿಸಿಲಿತ್ತು. ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ವಿ. ಅಂದರೆ ಅಲ್ಲಿ ಒಳಗಡೆಗೆ ಔಟ್ಸೈಡ್ ಫುಡ್ ಅಲೋ ಇಲ್ಲ. ಸೆಟ್ ಅದೇ ಥರ ಬಿಟ್ಟಿದ್ದಾರೆ. ಇದು ಬಾಹುಬಲಿ, ಅದು ಪ್ಯಾಲೇಸು, ಶಿವನ ದೇವಸ್ಥಾನ, ಜೊತೆಗೆ ಇದು ಎಂಟ್ರೆನ್ಸ್ ಗೇಟ್. ಆನೆಗಳ ಮೂಲಕ ವೆಲ್ಕಮ್ ಮಾಡ್ತಾರೆ. ಅದಾದಮೇಲೆ ಇದು ಸೆಟ್. ನೆಕ್ಸ್ಟ್ ಇದು ಯುದ್ಧ ಮಾಡಬೇಕಾದ್ರೆ ಯೂಸ್ ಮಾಡಿದ್ರಲ್ವ ಆ ಮಾಡೆಲ್ದು ಇದು. ಅದ್ರ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ದೊಡ್ಡ ಡಮರುಗ ಥರ ಬಾರಿಸ್ತಾರಲ್ವ, ಹಾಡೆಲ್ಲ ಮಾಡಬೇಕಾದ್ರೆ ಅದು. ಹಂಗೇನೆ ಇದೆಲ್ಲ ಕಿಂಗ್ಡಮ್ ಸೆಟ್ಟು. ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದಿಲ್ಲ, ಅದು ಬಳ್ಳಾಳ ದೇವಂದು ರಥ, ಅದರಲ್ಲೇ ಬರೋದವನು. ಸುತ್ತ ಬಾಹುಬಲಿ ಸೆಟ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟೇ ಹಾರ್ಡ್ ವರ್ಕು ಇದೆ, ಜೊತೆಗೆ ಕ್ರಿಯೇಟಿವಿಟಿನೂ ಇದೆ. ಒಂದೊಂದು ಕಡೆ ನೋಡಿದ್ರು, ಒಂದೊಂದು ಫ್ರೇಮ್ ನೋಡಿದ್ರು ಅಷ್ಟೇ ಕ್ರಿಯೇಟಿವ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೊರೆಯವರಲ್ಲಿ ಸಿಂಹಾಸನದ ಹತ್ರ ಹೋಗಿದ್ದು. ನೆಕ್ಸ್ಟ್ ಇಲ್ಲಿ ಬಳ್ಳಾಳದೇ ಒಂದು ರಥದ ಮೇಲೆ ನಿಂತ್ಕೊಂಡು ಜೈ ಬಾಹುಬಲಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಅನ್ವಿಕು ಹೋಗಿ ನನಗೂ ಒಂದು ರೀಲ್ಸ್ ಮಾಡಮ್ಮ ಅಂತ ಕೇಳ್ತಾ ಇದ್ದ. ನಾವಲ್ಲಿ ನೋಡಿದಾಗ ಗಾಡಿಯಲ್ಲಿ ರಥ ಓಡಿಸೋ ಥರ ಕಾಣಿಸೋದು ಫಿಲಮಲ್ಲಿ.
ಫಿಲಮಲ್ಲಿ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದು ಸ್ಕೂಟರ್ಗೆ ಫಿಕ್ಸ್ ಮಾಡ್ದಂಗೆ ಮಾಡಿ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಕಾರ್ ಥರ ಡ್ರೈವ್ ಮಾಡೋಂಗೆ. ಹಾಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ರಮ್ಯಾ ಕೃಷ್ಣ ಅವರು ಜನಗಳ ಎದುರುಗಡೆ ಎಲ್ಲ ರಾಜಸಭೆಯನ್ನು ಮಾಡ್ತಾ ಇರ್ತಾರಲ್ವ, ಆ ಸೀನ್ ಮಾಡ್ಬೇಕಾದ್ರೆ ಇದ್ದಿದ್ದು ಈ ಸಿಂಹಾಸನ. ಇಲ್ಲಿ ರಥದ ಸೀನ್ ಮಾಡಿದ್ರಲ್ಲ ಅದಿದೆ. ನೆಕ್ಸ್ಟ್ ಇಲ್ಲಿ ಶಿವನ ದೇವಸ್ಥಾನ ಐತಲ್ಲ ಅದು, ನಂದಿ, ಇಲ್ಲಿ ನಂದಿ. ಇದಕ್ಕೆ ಆಪೋಸಿಟ್ ಅಲ್ಲಿ ಇಲ್ಲಿ ಬಾಹುಬಲಿ ಕನ್ಕ್ಲೂಷನ್ ಟೈಮಲ್ಲಿ ಅನುಷ್ಕಾ ಶೆಟ್ಟಿಗೆ ಜೈಲಿನ ವಾಸ ಮಾಡಿರ್ತಾರಲ್ವಾ, ಆ ಸೀನ್ ಮಾಡೋದಕ್ಕೆ ಅಂತ ಮಾಡಿರೋ ಅಂತ ಒಂದು ಸೆಟ್ ಇದು. ಬ್ಲ್ಯಾಕ್ ಬಾಸ್ಟರ್ ಮೂವಿ ಬಾಹುಬಲಿಯ ಮಹಿಷ್ಮತಿ ಕಿಂಗ್ಡಮ್ ಅಲ್ಲಿರುವಂಥ ಒಂದು ಬಳ್ಳಾಳ ದೇವನ ಸ್ಟ್ಯಾಚು ಇದು. ಅದ್ರ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಯುದ್ಧ ಮಾಡ್ಬೇಕಾದ್ರೆ ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ ಅದು. ರಾಮೋಜಿ ಫಿಲ್ಮ್ ಸಿಟಿಲಿ ಬಾಹುಬಲಿ ಸೆಟ್ ಎಲ್ಲ ನೋಡಾಯಿತು. ಈಗ ವಾಪಸ್ ಬಸ್ಸಲ್ಲಿ ಹೋಗಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲು, ನೀರು ಮಾತ್ರ ಅದೆಷ್ಟು ಕುಡ್ದಿದ್ದೀವೋ ಗೊತ್ತಿಲ್ಲ. ಜೊತೆಗೆ ಟೂರಿಸ್ಟ್ ಪ್ಲೇಸ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಶಾಪಿಂಗ್ ಕೂಡ ಮಾಡ್ಬೋದು. ಜ್ಯುವೆಲ್ಸು ಮತ್ತು ಕ್ರಾಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಸ್ಟಾಪ್ಗೆ ಹೋಗೋದಕ್ಕೆ ಅಂತ ಬಸ್ಸಲ್ಲಿ ಹೊರಟ್ವಿ.